ಥ್ಯಾಂಕ್ಸ್ ತುಂಬಾ ಜನ ಹೇಳೋದಿದೆ. ನನ್ನ ತಂದೆ ತಾಯಿಗೆ, ಅಪ್ಪು ಸರ್ಗೆ, ಅವರಿಂದ ಸ್ಟಾರ್ಟ್ ಮಾಡ್ತಾ ಪ್ರತಿಯೊಬ್ರು ಅಂದ್ರೆ ಆಕ್ಟರ್ಸ್ ನಾವು ತೆರೆದಲ್ಲಿ ಕಾಣಿಸ್ಕೊಳ್ತೀವಿ, ನಾವೆಲ್ಲ ನೋಡ್ತೀರಾ, ನಮಗೆ ಒಂದು ಒಪಿನಿಯನ್ ಕ್ರಿಯೇಟ್ ಆಗುತ್ತೆ. ಬಟ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅವರು ಅವ್ರ ಬಗ್ಗೆ ಜನರಿಗೆ ವಿಚಾರಗಳು ತಲುಪೋದೇ ಇಲ್ಲ. ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ವಿಕ್ಕಿ, ಅರ್ಜುನ್ ಅವರು, ಶಿವ ರಾಥೋಡ್ ಅವರು, ಸುಮಾರು ಜನ ಇವತ್ತು ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ಫಿನಾನ್ಸ್ ಆಗಿರ್ಬೋದು, ಮತ್ತೊಂದು ಸಪೋರ್ಟ್ ಆಗಿರ್ಬೋದು, ಅದನ್ನ ಕೊಡುವಂತ ಒಂದು ಪ್ರೊಡಕ್ಷನ್ ನಮ್ಮ ಬಂದವರು ಸಿನಿಮಾ ಗೆಲ್ಲೋದಕ್ಕೆ ಸುಮಾರು ಜನ ಕೈ ಜೋಡಿಸಿದ್ದಾರೆ. ಅಮೀರ್ ಆಗಿರ್ಬೋದು, ಚಂದು ಅವರು, ಪೂರ್ಣಿಮಾ ಅವರು, ಎಲ್ಲರೂ ಸುಮಾರು ಜನ ಇದ್ದಾರೆ. ನಮ್ಗೆ ಬೇಕಾದವರು, ನಮ್ಗೆ ತೀರಾ ಹತ್ರ ಆಗಿದ್ದವರು ಎಲ್ಲರೂ ಕೈ ಜೋಡಿಸಲಿಕ್ಕೆ 25 ದಿನಕ್ಕೆ ಬಂದು ತಲುಪಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನನ್ನ ಫಸ್ಟ್ ಥ್ಯಾಂಕ್ಸ್ ಅಂತ ಯಾರಾದ್ರೂ ಹೇಳ್ಬೇಕು ಅಂತಂದ್ರೆ ಸುಖೇಶ್ ಅವ್ರಿಗೆ ಹೇಳ್ಬೇಕು. ಎಷ್ಟೋ ಸಿನಿಮಾಗಳಿಗೆ ರಿಕ್ವೆಸ್ಟ್ ಕೊಟ್ಟು, ಆಡಿಷನ್ಸ್ ಕೊಟ್ಟು, ತುಂಬಾ ವರ್ಷದಿಂದ ರಂಗಭೂಮಿಯಲ್ಲಿ ತೊಡಗಿಕೊಂಡು ಪಾತ್ರಗಳನ್ನ ಸೀರಿಯಲ್ ಮಾಡ್ತಾ ಸಿನಿಮಾ ಮಾಡಬೇಕು ಅಂತಿದ್ದಾಗ ಏನೋ ಇಷ್ಟು ರಿಕ್ವೆಸ್ಟ್ ಕೊಟ್ಟಿದ್ದೀನಿ, ಇರೋ ಒಂದು ಹತ್ರ ಒಂದು ಅಂತ ಅನ್ಕೊಂಡು ಇದು ರಿಕ್ವೆಸ್ಟ್ ನ ಕನ್ಸಿಡರ್ ಮಾಡಿ ಬಟ್ ಶ್ರದ್ಧೆಯಿಂದ ಅದಕ್ಕೆ ಪ್ರಿಪೇರ್ ಆಗಿ ಕೊಟ್ಟಿದ್ದೀನ. ನನ್ನ ಪರ್ಫಾರ್ಮೆನ್ಸ್ ನೋಡಿದ ತಕ್ಷಣ ಭರತ್ ಅವರಾಗ್ಲಿ, ಸುಖೇಶ್ ಅವರು ಅದೇನು ನೋಡ್ತಾರೋ ಗೊತ್ತಿಲ್ಲ, ಆಕ್ಟರ್ಸ್ ಅಲ್ಲಿ, ಡೈರೆಕ್ಟರ್ಸ್ ಈ ಸಿನಿಮಾದಲ್ಲಿ ಈ ಸಿನಿಮಾ ಲೀಡ್ ಆಗ್ಬೋದು ಅಂತ ಒಬ್ಬರಿಗೆ ಒಂದು ಚಾನ್ಸ್ ಕೊಡ್ತಾ ಇಲ್ಲ. ಆ ಚಾನ್ಸ್ ಅವ್ರ ಲೈಫ್ ನ ಎಲ್ಲೋ ತಗೊಂಡು ನಿಲ್ಲಿಸ್ಬೋದು. ಸೊ ಅದು ಈ ಸಿನಿಮಾ ಮುಖಾಂತರ ಆಗಿದೆ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಪವನ್ ಸರ್ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಇಲ್ಲಿ ನಿಮ್ ಸಿನಿಮಾಗಳ ಬಗ್ಗೆ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗ್ಬೋದು, ಬಟ್ ನಿಮ್ ಸಿನಿಮಾಗಳ ಫ್ಯಾನ್ ನಾನು. ಕ್ಯಾರೆಕ್ಟರೈಸೇಷನ್ಸ್ ಏನೇ ತಗೊಳ್ಬೇಕಾದ್ರೆ ಮುಂಚೆ ಥಿಯೇಟರ್ ಕೂಡ ಒಂದೊಂದು ಪಾತ್ರಗಳು ಮಾಡ್ಬೇಕಾದ್ರೆ ಗೂಗ್ಲಿ ಸಿನಿಮಾದಿಂದ ಒಂದಷ್ಟು ತಗೊಂಡಿದ್ದಿಲ್ಲ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ಕೋ ಆಕ್ಟರ್ಸ್ ಮತ್ತೆ ನನ್ನ ಜೊತೆ ಪಾತ್ರ ಮಾಡಿರುವಂತ ನನ್ನ ಎಲ್ಲಾ ಕೋ ಆಕ್ಟರ್ಸ್ ಯಾರು ಕಾಂಪಿಟೇಷನ್ ಅಲ್ಲೇ ಇಂಡಸ್ಟ್ರಿಗೆ ಬಂದವರಲ್ಲ. ನೀನ್ ಮಾತ್ರ ಬೆಳಿಬೇಕು, ನೀನು ಸ್ಕ್ರೀನ್ ಮೇಲೆ ನಾನು ಕಾಣಿಸ್ಕೊಳ್ಬೇಕು, ನಿಮ್ಗಿಂತ ಜಾಸ್ತಿ ಏನೋ ಉದ್ದೇಶ ಯಾರಿಗೂ ಇರ್ಲಿಲ್ಲ. ಪ್ರತಿಯೊಬ್ಬರು ನಾವು ಕಾಂಪ್ಲಿಮೆಂಟ್ ಮಾಡ್ಕೊಂಡು ಇದೆಲ್ಲ ಇದು ಅಂತ ಹೇಳಿ ಮಾಡಿದಕ್ಕೆ ಈ ಸಿನಿಮಾಲಿ ಪ್ರತಿಯೊಬ್ಬರ ಬಗ್ಗೆ ಮಾತಾಡ್ತಾರೆ. ಮೊಸರು ಕ್ಯಾರೆಕ್ಟರ್ ಮಾಡಿರೋರು, ಪಟೇಲ್ರು, ಎಲ್ಲರ ಬಗ್ಗೆ ಈಗ ಎಲ್ಲೇ ಕೂಡ ಸುಮಾರು ಜನ ನನ್ನ ಕಾಲ್ ಮಾಡಿ ಹೇಳಿದ್ದಾರೆ. ಪ್ರತಿಯೊಂದು ಪಾತ್ರದ ಹೆಸರು ಕೂಡ ನಾಪ್ತಾ ಇದೆ. ಸೊ ಹಾಗಾಗಿ ಎಲ್ಲರ ಶ್ರಮ, ಎಲ್ಲರ ಶ್ರದ್ಧೆ ಜನಕ್ಕೆ ತಲುಪಿದೆ. 25 ದಿನ ಕಂಪ್ಲೀಟ್ ಮಾಡೋದು ಪವನ್ ಸರ್ ಹೇಳಿದಾಗ ದೊಡ್ಡ ಮಾತೇ ಅಲ್ಲ. ಮಾಡಿದೀವಿ. ಮೊದಲನೇ ದಿನ ಹೌದು ಎಲ್ಲರೂ ಕಾನ್ಫಿಡೆಂಟ್ ಆಗಿ ಸ್ಟೇಜ್ ಮೇಲೆ ನಿಂತ್ಕೊಂಡು ನಾವು ಚೆನ್ನಾಗಿರೋ ಸಿನಿಮಾನ ಮಾಡಿದೀವಿ. ಯಾಕೆ ಅಂದ್ರೆ ರೈಟಿಂಗ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳಿದ್ವಿ. ಅದು ಅವತ್ತಿಗೆ ಸುಮಾರು ಜನಕ್ಕೆ ನಾನು ಹೇಳಿದ್ರೆ ಒಂದು ಆತರ ಮಾತಾಡ್ತಿದ್ವಿ ಸ್ಟೇಜ್ ಮೇಲೆ. ಕಾನ್ಫಿಡೆನ್ಸ್, ಓವರ್ ಕಾನ್ಫಿಡೆನ್ಸ್ ಇರ್ಬೇಕು ಮನುಷ್ಯನ್ಗೆ, ಅಷ್ಟೆಲ್ಲ ದೌಲತ್ ಇರಬಾರ್ದು, ಏನ್ ಆತರ ಮಾತಾಡೋದು, ಆತರ ನಡ್ಕೊಂಡವರು ಬರೋದು ಮಾತಾಡಿದ್ರು. ಇವತ್ತು 25 ದಿನ ಆಗಿದೆ, ನಮ್ ಸಿನಿಮಾ ಗೆದ್ದಿದೆ. ಅದು ಯಾಕೆ ಅಂದ್ರೆ ರೈಟಿಂಗ್ ಇಲ್ಲ. ಕನ್ನಡಕ್ಕೆ ಬರಹಗಾರರು ಬೇಕಾಗಿದ್ದಾರೆ ಅಂತ ಹೇಳ್ತೀವಿ, ಬಟ್ ಬರಹಗಾರ ಇದ್ದಾರೆ, ಅವರಿಗೆ ಸರಿಯಾದ ಫಿನಾನ್ಷಿಯಲ್ ಸಪೋರ್ಟ್ ಆಗಿರ್ಬೋದು, ಒಂದು ಸಪೋರ್ಟ್ ಸಿಗದೇ ಇರೋ ಕಾರಣ ಸುಮಾರು ಜನಕ್ಕೆ ಇನ್ನೂ ಕೆಲಸ ಸಿಕ್ಕಿಲ್ಲ. ಬಟ್ ಈ ಸಿನಿಮಾಲಿ ಒಬ್ಬ ರೈಟರ್ ಗೆದ್ದಿದ್ದಾರೆ, ಒಬ್ಬ ಡೈರೆಕ್ಟರ್ ಗೆದ್ದಿದ್ದಾರೆ. ಸೊ ಹಾಗಾಗಿ ನಮ್ಮ ಸಿನಿಮಾ ಗೆದ್ದಿದೆ. ಸೊ ಅವ್ರು ಹೇಳ್ಕೊಟ್ಟಿರೋದನ್ನ ಅಷ್ಟೇ ನಾವು ಆಕ್ಟರ್ಸ್ ಆಗಿ ಮಾಡಿರೋದು. ಸೊ ಹಾಗಾಗಿ ನಮ್ಮ ಡೈರೆಕ್ಟರ್ ಮತ್ತೆ ರೈಟರ್ ಗೆದ್ದಿದ್ದಾರೆ, ನಮ್ಮ ಪ್ರೊಡಕ್ಷನ್ ಹೌಸ್ ಗೆದ್ದಿದೆ, ನಮ್ಮ ಇಡೀ ತಂಡ ಪ್ರೊಡಕ್ಷನ್ ಅಲ್ಲಿ ಯಾರ್ಯಾರು ಕೆಲಸ ಮಾಡಿದ್ರು ಆ ಹುಡುಗರು ಹೇಳಿದ್ರು, ನಾವು ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಥ್ಯಾಂಕ್ ಯು. ಬೇರೆ ಮುಂದೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಡೈಲಾಗ್ ಹೇಳ್ತೀವಿ, ಇದೇ ಕೊನೆ ಅಲ್ಲ, ಇದೇ ಶುರು ಅಂತ. ನೀವು ನಮ್ಮ ಬೇರೆ ಮಹಿಳೆಯರು ಮತ್ತೆ ಅಭಿಮಾನಿಗಳು ಅವ್ರ ಮುಂದೆ ಹೇಳ್ತೀನಿ, ಸಿನಿಮಾ ತಂಡದ ಪರವಾಗಿ ಇದೇ ಕೊನೆ ಅಲ್ಲ, ಇದೇ ಶುರು. ಥ್ಯಾಂಕ್ ಯು.